ಓವರ್ ಆಲ್ ನನ್ನ ಹತ್ರ ಆ ಡ್ರೆಸ್ ಇದೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ಅಂಡ್ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅನು ಪಲ್ಲವಿ. ಅಂಡ್ ಇವತ್ತು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಇಂದ. ಐ ಥಿಂಕ್ ಇವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್ನ ತಗೊಂಡಿದ್ದೀನಿ, ಬಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಕೊಂಡು ಖಂಡಿತ ತೋರಿಸಲ್ಲ, ಬಿಕಾಸ್ ನಾನು ಶೂಟ್ ಮಾಡ್ತಿರೋದೇ ಸಂಜೆ, ಆಲ್ಮೋಸ್ಟ್ ಕತ್ಲೆ ಆಗ್ತಾ ಬರ್ತದೆ. ಸೊ ಅದಕ್ಕೆ ಹಾಗೆ ತೋರಿಸ್ತೀನಿ ಆ್ಯಂಡ್ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ, ಓಕೆನಾ? ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಯಾವುದು ಹಾಕೊಂಡು ತೋರ್ಸೋಕೆ ಹೋಗಲ್ಲ. ಇನ್ನು ಎಲ್ಲನೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತರಿಸ್ಕೊಂಡಿರ್ತೀನಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಈ ಮೇಕಪ್ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದಕ್ಕೆ ಮೇಕಪ್ ಮಾಡಿಕೊಂಡೆ. ಸೊ ಅದರಲ್ಲೇ ಶೂಟ್ ಮಾಡೋಣ ಅಂದ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಸೊ ವೆಯ್ಟ್, ಅಕಸ್ಮಾತ್ ಯಾದರೂ ಈ ಮೇಕಪ್ ಗೊತ್ತಾಗಬೇಕು ಅಂತಂದರೆ ಹಳೆ ವ್ಲಾಗಲ್ಲಿ ಹಾಕಿರ್ತೀನಿ. ನಂಗೆ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಈ ಡ್ರೆಸ್ ನೆನ್ಪಿಟ್ಕೊಳ್ಳಿ. ಈ ಡ್ರೆಸ್ಸಲ್ಲಿ ನನ್ನ ತಮ್ಮನೇಲಿ ಇರುತ್ತೆ ಅಲ್ವಾ, ಆ ವಿಡಿಯೋಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ದಟ್ ನಿಮಗೆ ಮೇಕಪ್ ವಿಡಿಯೋ ಸಿಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ ಅಲ್ವಾ? ಓವರ್ ಆಲ್ ನನ್ನ ಹತ್ರ ಆ ಡ್ರೆಸ್ ಇದೆ. ಸೊ ಇಲ್ಲಿ ಬರೀ 5 ಇದೆ, ಒಂದು ಓಪನ್ ಮಾಡಿಬಿಟ್ಟಿದ್ದೆ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಫಸ್ಟ್ ಅದರಿಂದಲೇ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಅದು ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು ಈ ಪ್ಲೇನ್ ಡ್ರೆಸ್. ಇದ್ರಲ್ಲಿ ನಿಮಗೆ ಮಲ್ಟಿ ಕಲರ್ಸ್ ಇದೆ. ನಾನು ಆಸೆಗೆ ಅಂತ ತಗೊಂಡೆ, ಯೂಸ್ ಮಾಡಿಲ್ಲ ಇನ್ನೂ, ಹಾಗೆ ಇಟ್ಟಿದ್ದೀನಿ. ಪಿಕ್ಚರ್ ನೋಡಿ ತುಂಬ ಇಷ್ಟ ಆಯಿತು ಅಂತ ಈ ಕಲರ್ ತಗೊಂಡೆ. ಬಿಕಾಸ್ ನನ್ನ ಹತ್ರ ಈ ಕಲರ್ ಇಲ್ಲ, ನನಗೆ ಗೊತ್ತಿಲ್ಲ ಈ ಕಲರ್ ನನಗೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ನಿಮಗೆ 3/4 ಡ್ರೆಸ್ಸು ಆಯಿತಾ? ಸೊ ಇದೇ ಫಸ್ಟ್ ಡ್ರೆಸ್. ದಯವಿಟ್ಟು ಕ್ಷಮಿಸಿ, ಹಾಕೊಂಡು ತೋರ್ಸೋಕ್ಕಾಗಲ್ಲ ಇವಾಗ. ಆಮೇಲೆ ಬೇಜಾರು ಮಾಡ್ಕೊಂಬೇಡಿ. ಇಲ್ಲ ನೀವು ಹಾಕಿ ತೋರಿಸಿದ್ರೆ ಚೆನ್ನಾಗಿರುತ್ತೋ ಅಂತ ಹಿಂಗೆ ಹೇಳ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ಫಸ್ಟೇ ಸಾರಿ ಕೇಳ್ತಾ ಇದ್ದೀನಿ. ಸೊ ಯಾ, ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂಥರ ಮಸ್ಟರ್ಡ್ ಕಮ್ ಎಲ್ಲೋ ಇರೋದು. ಇದೊಂಥರ ಬಾಡಿ ಕಾನ್ ಡ್ರೆಸ್ ಥರ, ಓಕೆನಾ? ಇದೂ ಪಫ್ ಸ್ಲೀವ್ಸ್ ಇದೆ. ಐ ಥಿಂಕ್ ಸೊ ನನಗೆ ಲೂಸ್ ಆಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ, ಇಲ್ಲಿ ಲೂಸ್ ಆಗುತ್ತೆ ಆ್ಯಂಡ್ ಇಲ್ಲಿ ಫಿಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಈ ಥರ ಇದೆ, ಸ್ಲೀವ್ಸ್ ಕೂಡ ಈ ಥರ ಇದೆ. ಎಷ್ಟು ಬರುತ್ತೆ? ಮಂಡಿಗಿಂತ ಒಂದು ಸ್ವಲ್ಪ ಕೆಳಗೆ, ಅಂದರೆ 3/4 ಇದೆ, ಓಕೆನಾ? ಎಷ್ಟು ಚೆನ್ನಾಗಿದೆ ಅಲ್ಲ? ನನಗೆ ಈ ಥರ ಪಫ್ ಸ್ಲೀವ್ಸ್ ಅಂದರೆ ತುಂಬ 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 ಇಷ್ಟ ಆಗುತ್ತೆ. ಆ್ಯಂಡ್ ಹಿಂಗಡೆ ನಿಮಗೆ ಜಿಪ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಹುಕ್ ಕೊಟ್ಟಿಲ್ಲ. ಇಲ್ಲಿ ಬೇಕಿದ್ರೆ ನೀವು ಪಿನ್ ಹಾಕೋಬೋದು, ಬಿಕಾಸ್ ಜಿಪ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಪಿನ್ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ. ಆ್ಯಂಡ್ ನಾನು ತಗೊಂಡಿರೋ ಸೈಜ್ ಬಂದು ಮೀಡಿಯಮ್. ಆ್ಯಂಡ್ ಇನ್ನೊಂದು ಏನಂದರೆ ಕೆಳಗೆ ಕಟ್ ಕೊಟ್ಟಿದ್ದಾರೆ, ಹಿಂಗಡೆ ಈ ಥರ ಕಟ್ ಕೊಟ್ಟಿದ್ದಾರೆ. ಅವಾಗೆಲ್ಲ ಓಲ್ಡ್ ಸ್ಟೈಲಲ್ಲಿ ಡ್ರೆಸ್ಗಳು ಬರ್ತಿತ್ತು ಗೊತ್ತಾ, ಕಟ್ಸ್ ಬರ್ತಿತ್ತು ಸೆಂಟ್ರಲ್ಲಿ, ಹಿಂಗಡೆ ಅದೇ ಥರನೇ ಇದು ಒಂದು. ಇದರಲ್ಲಿ ನಿಮಗೆ ಬ್ಲೂ ಕಲರ್ ಇದೆ ಅಷ್ಟೇ ಅನ್ಸುತ್ತೆ. ಇದ್ರಲ್ಲೂ ಕಲರ್ ಆಪ್ಷನ್ಸ್ ಇದೆ. ಅಂಡ್ ಫಸ್ಟ್ ಪಿಂಕ್ ತೋರಿಸ್ತೆ ಗೊತ್ತಾ, ಅದರಲ್ಲೂ ಕಲರ್ ಆಪ್ಷನ್ ಇದೆ. ಅಂಡ್ ನೆಕ್ಸ್ಟ್ ಒಂದು ಬ್ಲೂ ಕಲರ್. ಆಲ್ಮೋಸ್ಟ್ ಈ ಸತಿ ಏನು ಮಾಡಿದ್ದೀನಿ ಗೊತ್ತಾ, ಟ್ರೆಂಡಿಂಗ್ ಇರುವಂಥ ಬಟ್ಟೆಗಳನ್ನ ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಈ ಬ್ಲೂ ಕಲರ್, ಬ್ಲ್ಯಾಕ್ ತೋರಿಸ್ತೀನಿ ನಿಮಗೆ. ಈ ಬ್ಲೂ ಕಲರ್, ಇದರ ಬ್ಲೂ ಕಲರ್ ನನ್ನ ಹತ್ರ ಇರಲಿಲ್ಲ. ಇದೊಂಥರ ಚೆನ್ನಾಗಿದೆ ಆಯ್ತಾ ಡ್ರೆಸ್, ಸಿ ಸಕ್ಕತ್ತಾಗಿದೆ ಆಯ್ತಾ? ಅದಕ್ಕೆ ಇದನ್ನ ತಗೊಂಡಿದ್ದು. ಇದರಲ್ಲೂ ನಿಮಗೆ ಕಲರ್ ಆಪ್ಷನ್ಸ್ ಇದೆ, ಬಟ್ ನನಗೆ ಬ್ಲೂ ತಗೋಬೇಕು ಅಂತ ಅನಿಸ್ತು, ಅದಕ್ಕೆ ಬ್ಲೂ ತಗೊಂಡೆ. ಸೈಜು ನಾನು ತೊಗೊಂಡಿರೋದೊಂದು M ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಸ್ಟ್ರೆಚಬಲ್ ಆ ಥರ ಎಲ್ಲ ಏನೂ ಇಲ್ಲ. ಐ ಥಿಂಕ್ ಸೊ ಇದಕ್ಕೆ ಪರ್ಫೆಕ್ಟಾಗಿ ಫಿಟ್ ಆಗ್ಬೋದು. ಪ್ರಾಬಬ್ಲಿ ಇಲ್ಲಿ ಲೂಸ್ ಆಗ್ಬೋದೇನೋ. ಸೊ ಒಂಚೂರು ಸ್ಟಿಚ್ ಹಾಕ್ಸ್ಕೊಳ್ತೀನಿ. ಒಳಗಡೆ ಅಲ್ಲಿ ಜಿಪ್ ಕೊಟ್ಟಿದ್ದಾರೆ, ಜಿಪ್ ಕೊಟ್ಟಿದ್ರು ಅದು ಲೂಸ್ ಆಗತ್ತೇನೆ. ಇಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಸ್ಕೊಳ್ತೀನಿ, ಇಲ್ಲಾಂದರೆ ಲೂಸ್ ಆಗ್ಬಿಡತ್ತೆ, ಅದಕ್ಕೇನೆ. ಆ್ಯಂಡ್ ಈ ಥರ ಇದೆ ಡ್ರೆಸ್ಸು. ಇದು 3/4 ಆಯಿತಾ? 3/4 ಡ್ರೆಸ್ಸೇನೆ. ಇದರಲ್ಲಿ ತುಂಬ ಕಲರ್ಸ್ ಇದೆ, ಬೇಕಿದ್ರೆ ನೋಡಿ ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವನ್ ಫ್ಯಾಬ್ರಿಕ್ ಕೂಡ ಅಷ್ಟೇ. ಸೊ ಇದೊಂದು 3rd ಡ್ರೆಸ್ ಆಯಿತಾ? ನೆಕ್ಸ್ಟು ಈ ಡ್ರೆಸ್ ತೊಗೊಂಡಿದ್ದೀನಿ. ಇದೊಂಥರ ಬಾಡಿ ಕಾನ್ ಥರ, ಅಂದರೆ ಕೆಲವರಿಗೆ ಇದು ನೈಟಿ ಅಂತ ಅನ್ನಿಸ್ಬೋದು, ಬಟ್ ಇಟ್ಸ್ ನಾಟ್ ನೈಟಿ, ಇಟ್ಸ್ ಲೈಕ್ ಎ ಬಾಡಿ ಕಾನ್. ಆಬ್ವಿಯಸ್ಲಿ ಲೂಸ್ ಆಗುತ್ತೆ, ಇದನ್ನು ಸ್ಟಿಚ್ ಮಾಡಿಸ್ಬೇಕು ನಾನು. ಅಟ್ಲೀಸ್ಟ್ ಇಷ್ಟ ಆದ್ರೂ ಮಾಡಿಸ್ಬೇಕು. ಸೊ ಈ ಥರ ಇದೆ ಕಂಪ್ಲೀಟ್ ಆಯಿತಾ? ಸಿ, ಕೆಲವರಿಗೆ ಈ ಥರ ಡ್ರೆಸ್ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ, ಬೇಕು ಅನ್ಸಿದ್ರೆ ತೊಗೊಳ್ಳಿ. ನಾನು ತೊಗೊಂಡಿರೋ ಸೈಜ್ ಬಂದು ತೊಗೊಂಡ್ಬಿಟ್ಟಿದ್ದೀನಿ. ದಟ್ ಈಸ್ ಮೈ ಫಾಲ್ಟ್, ಇಟ್ಸ್ ಓಕೆ. ಈ ಥರ ಪ್ರಿಂಟ್ ಇದೆ, ಎರಡು ಕಡೆ ಸೇಮ್ ಇದೆ. ಆಬ್ವಿಯಸ್ಲಿ ಇದು ಲೂಸ್ ಆಗೇ ಆಗುತ್ತೆ, ನಂಗೆ ಚೆನ್ನಾಗಿ ಗೊತ್ತಾಗ್ತಿದೆ ಲೂಸ್ ಆಗುತ್ತೆ ಅಂತ. ಬಟ್ ಎನಿವೆ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ.
ಇದು ನಿಮಗೆ ಸೈಡಲ್ಲಿ ಕಟ್ ಕೊಟ್ಟಿದ್ದಾರೆ, ಸೈಡಲ್ಲಿ ಕಟ್ಸಿದೆ. ನಾನು ಬೇಕಿದ್ರೆ ಇವಾಗ ಸ್ಟಿಚ್ ಮಾಡಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಟೈಲರಿಗೆ ಕೊಟ್ಬಿಟ್ಟು ಒಂಚೂರು ಒಂದೊಂದು ಲೇಯರ್ ಲೈಕ್ ಒಂದು ಲೈನ್ ಸ್ಟಿಚ್ ಮಾಡಿ ಕೊಡಿ ಅಂದರೆ ಮಾಡಿಕೊಡ್ತಾರೆ, ಅವ್ರು ನನಗೆ ಫಿಟ್ ಆಗುತ್ತೆ. ಓಕೆನಾ, ಇದೊಂದು. ಆ್ಯಂಡ್ ಇದು ಒಂದು ಬ್ಲ್ಯಾಕ್ ಕಲರ್. ಇದನ್ನು ತರಿಸ್ಕೊಂಡು 2 ತಿಂಗಳಾಗುತ್ತೆ. ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕೋಣ ಮಾಡಿ ಇದನ್ನು ತರಿಸ್ಕೊಂಡೆ. ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೋದು ಅಂತ ಹೇಳಿ ತರಿಸ್ಕೊಂಡಿದ್ದು, ಅದ್ರ ಯೂಸೇ ಮಾಡಿಲ್ಲ. ಆನ್ಲೈನ್ ನೋಡಿದಾಗ ಒಂಥರ ಆಯಿತು, ಬಟ್ ಇನ್ ರಿಯಲ್ ಏನು ಸಖತ್ತಾಗಿದೆ ಗೊತ್ತಾ. ನಾನು ವೇಟ್ ಮಾಡ್ತಿದ್ದೀನಿ ಒಂದು ಒಳ್ಳೆ ಜಾಗಕ್ಕೆ ಇದನ್ನು ಹಾಕೊಂಡು ಹೋಗೋದಕ್ಕೋಸ್ಕರ. ಯು ವಿಲ್ ಫಾಲ್ ಇನ್ ಲವ್. ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಓ ಮೈ ಗಾಡ್, ಸಖತ್ತಾಗಿದೆ. ನಾನು ತೊಗೊಂಡಿರೋ ಸೈಜ್ ಆ್ಯಕ್ಚುಲಿ ಎಮ್. ನಾನು ಓಪನ್ ಕೂಡ ಮಾಡಿದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಏನಂತಾರೆ ಕಟ್ಟೋದು ಕೊಟ್ಟಿದ್ದಾರೆ, ಸೊ ದಟ್ ಸ್ಟಿಚ್ ಎಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿರುತ್ತೆ. ಆ್ಯಂಡ್ ಇದು ಮಂಡಿಗಿಂತ ಒಂಚೂರು ಕೆಳಗೆ ಬರುತ್ತೆ ಅಷ್ಟೇ. ಸಖತ್ತಾಗಿದೆ. ನಂಗೆ ನೋಡಿದ ತಕ್ಷಣ ಲೈಕ್ ಬಂದಾಗ ಓಪನ್ ಮಾಡಿದೆ ಗೊತ್ತಾ, ತುಂಬ ಇಷ್ಟ ಆಗುತ್ತೆ. ನೋಡಿ ಪ್ರಿಂಟ್ಸ್ ಎಲ್ಲ ಎಷ್ಟು ಚಂದ ಇದೆ. ಆ್ಯಂಡ್ ಕೆಳಗೂ ನಿಮಗೆ ಸೇಮ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಫ್ಲವರ್ದು. ಎಲ್ಲ ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಥ್ರೆಡ್ ವರ್ಕು, ಸಾರಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಈ ಬಟನ್ಸು ಅಷ್ಟೇ ಇದು ನಾವು ಹಾಕ್ಕೊಳ್ಬೇಕು, ಅವ್ರು ಕೊಟ್ಟಿದ್ದಾರೆ. ನಾನು ಹಾಕ್ಕೋಬೇಕಾದ್ರೆ ಇದನ್ನು ಹಾಕ್ಕೊಳ್ತೀನಿ ಈ ಥರ. ಸಿ ಅಂದರೆ ಬ್ಲ್ಯಾಕ್ ಮೇಲೆ ಎಷ್ಟು ಚಂದ ಕಾಣ್ತಾ ಇದೆ ಗೊತ್ತಾ ಇದು. ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ. ಇದು ಸ್ಟ್ರೆಚಬಲ್ ಇದೆ ಸೊಂಟ ಹತ್ರ. ಸೊ ಇದು ಒಂದು ಡ್ರೆಸ್ಸು. ನಿಮಗೆ ಬೇಕಿದ್ರೆ ತಗೊಳ್ಳಿ, ಬಟ್ ನನ್ನ ಕೇಳೋದಾದರೆ ಮಿಸ್ ಮಾಡದೆ ತಗೊಳ್ಳಿ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ಆ್ಯಂಡ್ ನೆಕ್ಸ್ಟು ಈ ಡ್ರೆಸ್ಸು ಆನ್ಲೈನ್ ನೋಡಿದಾಗ ತುಂಬ ಚೆನ್ನಾಗಿತ್ತು, ಅದಕ್ಕೆ ತರಿಸ್ಕೊಂಡೆ. ಬಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸೈಜ್ ಬಂದು ಎಲ್ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಓ ಮೈ ಗಾಡ್, ಬ್ಯೂಟಿ, ಸಖತ್ತಾಗಿದೆ. ಇದು ಫ್ರಂಟ್ ಆಯ್ತಾ, ಈ ತರ ಸ್ಲಿಟ್ ಡ್ರೆಸ್ ಇದೆ. ನನ್ಗೆ ಎಲ್ಲಿವರೆಗೂ ಬರುತ್ತೆ, ನಂಗೆ ಫುಲ್ ಬರುತ್ತೆ, ಸಖತ್ತಾಗಿದೆ ಆಯ್ತಾ. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಇದೆ ಆಯ್ತಾ. ನೋಡಿ ಪ್ರಿಂಟ್ಸ್ ಎಲ್ಲ ಎಷ್ಟು ಚಂದ ಇದೆ. ಎಲ್ ಸೈಜೇ ಇಷ್ಟು ಚಿಕ್ಕದಾಗಿದೆಯಲ್ಲ. ಓ ಇಲ್ಲಿ ಲೂಸ್ ಆಗತ್ತೆ ನನಗೆ, ಬಟ್ ಪರವಾಗಿಲ್ಲ. ಇದು ಹಿಂದ್ಗಡೆ ಸ್ಟ್ರೆಚಬಲ್ ಇದೆಯಲ್ಲ, ಇಲ್ಲಿ ಇದು ಫಿಟ್ಟಾಗಿ ಕುತ್ಕೊಳ್ಳೋ ಥರ ಮಾಡುತ್ತೆ. ನೀವು ಬೇಕಾದ್ರೆ ಸ್ಟ್ರಾಪ್ಲೆಸ್ದು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದೇ ಕಲರ್ದು ಯಾವ್ದಾದ್ರು ಇನ್ನರ್ನ ಯೂಸ್ ಮಾಡಿದ್ರು ನಡೆಯುತ್ತೆ. ನಿಮಗೆ ಸ್ಟ್ರಾಪ್ಲೆಸ್ ಕಂಫರ್ಟಬಲ್ ಆಗಿಲ್ಲ ಅಂತಂದರೆ. ಬಟ್ ದಿಸ್ ಇಸ್ ಬ್ಯೂಟಿಫುಲ್. ಓವರಾಲ್ ನಾನು ಇಷ್ಟು ಡ್ರೆಸ್ ತೋರಿಸಿದಲ್ಲ, ಇದೇ ಲಾಸ್ಟ್ ಪೀಸು. ಇದು ಮತ್ತು ಆ ಬ್ಲ್ಯಾಕ್ ಕಲರು ಆ್ಯಂಡ್ ಇನ್ನೊಂದು ಆ ಬ್ಲೂ ತೋರಿಸ್ದೆ ಗೊತ್ತಾ. ದೀಸ್ ಆರ್ ಮೈ ಫೇವ್ರೆಟ್. ಇಷ್ಟು ಬಟ್ಟೆ ಎಲ್ಲ ನಾನು ತೋರಿಸಿದ್ದೇನೋ 6 ಜೊತೆ ಬಟ್ಟೆಲಿ ತುಂಬ ಇಷ್ಟ ಆಯಿತು ನನಗೆ ಇದು ಮತ್ತು ಬ್ಲ್ಯಾಕು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಹಾಕೊಂಡು ತೋರ್ಸೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನಾನು ಶಾರ್ಟ್ಸಲ್ಲಿ ಯಾವಾಗ ಅದನ್ನು ಯೂಸ್ ಮಾಡಿದ್ರೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಷ್ಟು ನಾನು ತೊಗೊಂಡಿದ್ದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತು ಗೊತ್ತಾ ಒಂದು ಡ್ರೆಸ್ಸು. ಕೋಳಿ ರಮ್ಯ ಅವ್ರು ತೋರಿಸಿದ್ರು ಆರೆಂಜ್ ಕಲರ್ ಡ್ರೆಸ್ಸು. ನಂಗೆ ತುಂಬ ಇಷ್ಟ ಆಯಿತು ಆರೆಂಜ್ ಕಲರ್. ಬಟ್ ಎಲ್ಲರೂ ಆರೆಂಜ್ ಕಲರೇ ಯೂಸ್ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ನಾನು ಬೇರೆ ಕಲರ್ ನೋಡ್ತಿದ್ದೆ. ಸೊ ದಟ್ ನಾನು ತೊಗೊಂಡಿಲ್ಲ, ನನ್ನ ಫ್ರೆಂಡ್ ನನಗೆ ಕೊಡಿಸಿದ್ದಾರೆ, ತೋರಿಸ್ತೀನಿ. ಇದು ಅಮೆಝಾನಿಂದ ತರಿಸಿರೋದು ಅವರು. ಇದು ಫ್ಲಿಪ್ಕಾರ್ಟಲ್ಲಿ ಲಿಂಕ್ ಇದ್ರೆ ಟ್ಯಾಗ್ ಮಾಡ್ತೀನಿ, ಇಲ್ಲ ಮಿಂತ್ರದಲ್ಲಿದ್ರೆ ಮಿಂತ್ರದಲ್ಲಿ ಟ್ಯಾಗ್ ಮಾಡ್ತೀನಿ, ಇಲ್ಲಾಂದರೆ ಹೋಗಿ ಅಮೆಝಾನಲ್ಲಿ ನೀವೇ ತಗೊಳ್ಳಿ ಆಯಿತಾ. ಬಟ್ ನಾನು ತೊಗೊಂಡಿರೋ ಕಲರ್ ಬಂದು ಪರ್ಪಲ್. ಮೇನ್ ತುಂಬ ಇಷ್ಟ ಆಗಿದೆ ಇದರ ಸ್ಲೀವ್ಸ್. ಆ ಸ್ಲೀವ್ಸ್ಗೋಸ್ಕರನೇ ಇದನ್ನು ನಾನು ತೊಗೊಂಡಿರೋದು. ಈ ಥರ ಇದೆ. ನಂಗೆ ಗೊತ್ತು ಈ ಸೈಜ್ ದೊಡ್ಡದಾಗತ್ತೆ ಅಂತ, ಬಟ್ ಇಟ್ಸ್ ಓಕೆ, ನಾನು ಸ್ಟಿಚ್ ಮಾಡಿಸ್ಕೊಳ್ತೀನಿ. ಇಲ್ಲಿ ಸ್ಪೆಷಲಿ ಈ ಸ್ಲೀವ್ಸ್ ಆಯಿತಾ, ಈ ಸ್ಲೀವ್ಸೇ ನಿಮಗೆ ಮೇನ್ ಅಂತಾರೆ ಗೊತ್ತಾ ಆ ಥರ. ಈ ಸ್ಲೀವ್ಸ್ ಚೆನ್ನಾಗಿರೋದಕ್ಕೆ ಈ ಕಂಪ್ಲೀಟ್ ಡ್ರೆಸ್ಸು ತುಂಬ ಚೆನ್ನಾಗಿರೋದು. ನಾನು ಇಲ್ಲಿವರೆಗೂ ಮಾತ್ರ ಸ್ಟಿಚ್ ಮಾಡಿಸ್ಕೊಳ್ತೀನಿ, ಅಂದರೆ ಅಕ್ಕಂಗೆ ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಮಾತ್ರನೇ ಸ್ಟಿಚ್ ಮಾಡಿಸ್ಕೊಳ್ತೀನಿ. ಆಬ್ವಿಯಸ್ಲಿ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ.
ಅದಕ್ಕೆ ಈ ಕಲರ್ನ ತರಿಸ್ಕೊಂಡಿದ್ದು. ಆರೆಂಜ್ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರ ಕಮೆಂಟ್ ಸೆಕ್ಷನಲ್ಲಿ 50,000 ಕಮೆಂಟ್ ಲಿಂಕ್ಗೋಸ್ಕರ ಬಂದಿದ್ದರೆ ಆಬ್ವಿಯಸ್ಲಿ ತುಂಬ ಜನ ಆರೆಂಜ್ನೇ ಪ್ರಿಫರ್ ಮಾಡಿ ತೊಗೊಂಡಿರ್ತಾರೆ. ಅದಕ್ಕೆ ನಾನು ಪರ್ಪಲ್ ಕಲರ್ ತೊಗೊಂಡೆ. ಇನ್ನೂ ಅದರಲ್ಲಿ 2 ಕಲರ್ಸ್ ಇದೆ, ಆರೆಂಜು, ಪರ್ಪಲ್ ಮತ್ತು ಇನ್ನೊಂದು 2 ಕಲರ್ಸ್ ಇದೆ. ನೀವು ಬೇಕಾದ್ರೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು. ನನಗೆ ಪರ್ಸನಲಿ ಈ ಕಲರ್ ಇಷ್ಟ ಆಯಿತು, ಅದಕ್ಕೆ ಈ ಕಲರ್ ತೊಗೊಂಡೆ. ಯೂಶ್ವಲಿ ನಾನು ಡಾರ್ಕ್ ಕಲರ್ಸೇ ತುಂಬ ಪ್ರಿಫರ್ ಮಾಡೋದು. ಲೈಟ್ ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೇ. ಸೊ ತಿರ್ಗಾ ಹೇಳ್ತಾ ಇದ್ದೀನಿ, ಹಾಕೊಂಡು ತೋರಿಸಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪಿಕ್ಚರ್ ಅಟ್ಯಾಚ್ ಮಾಡಿರ್ತೀನಿ ಅಲ್ವಾ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್. ಸೊ ಹೇಗೆ ಅನ್ನಿಸ್ತು ಆ್ಯಂಡ್ ನಿಮಗೆ ಇದರಲ್ಲಿ ಯಾವ ಡ್ರೆಸ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸಾಧ್ಯ ಆದರೆ ಎಲ್ಲನೂ ಟ್ಯಾಗ್ ಮಾಡ್ತೀನಿ ಗೈಸ್. ಇದು ಅಮೆಝಾನ್ದು ಏನು ತೋರಿಸ್ತೆ ಅದು ನನಗೆ ಗೊತ್ತಿಲ್ಲ, ಅದೇನಾದರೂ ಫ್ಲಿಪ್ಕಾರ್ಟಲ್ಲಿ ಇದ್ದರೆ ಅದನ್ನು ಟ್ಯಾಗ್ ಮಾಡ್ತೀನಿ. ನಿಮಗೆ ಬೇಕು ಅನ್ಸಿದ್ರೆ ತಗೊಳ್ಳಿ. ನಾನು ಇನ್ವೆಸ್ಟ್ ಮಾಡಿ ಅಂದ್ಬಿಟ್ಟು ನೀವು ಮಾಡಲೇಬೇಕು ಅನ್ನೋದು ಏನಿಲ್ಲ, ಪ್ರತಿ ಸರ್ತಿನೂ ಹೇಳ್ತೀನಿ. ಆದರೆ ಮಿಸ್ ಮಾಡಿದೆ ಆ ಬ್ಲ್ಯಾಕ್ ಮತ್ತು ವೈಟ್ನ ತಗೊಳ್ಳಿ. ಇದು ಪರ್ಸ್ನಲ್ ಸಜೆಷನ್ ನನ್ನ ಕಡೆಯಿಂದ ನಾನು ನಿಮಗೆ ಹೇಳ್ತಿರೋದು. ಮಿಸ್ ಮಾಡಬೇಡಿ, ತಗೊಳ್ಳಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅದು. ಇನ್ನೊಂದೇನು ಅಂದರೆ ನಾನು ದಪ್ಪಕ್ಕಿದ್ದೀನಿ, ನಾನು ಕುಳ್ಳಕ್ಕಿದ್ದೀನಿ, ನಾನು ಉದ್ದಕ್ಕಿದ್ದೀನಿ, ನನಗಾಗುತ್ತೋ ಇಲ್ವೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನಿಮಗೆ ಆ ಡ್ರೆಸ್ ಇಷ್ಟ ಆಯಿತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ಸೈಜ್ ಇದ್ದರೆ ಹೋಗಿ ತಗೊಂಡು ಹಾಕೊಳ್ಳಿ. ಖಂಡಿತ ನೀವು ಚೆನ್ನಾಗಿ ಕಾಣಿಸ್ತೀರ. ಯಾರೋ ಹೇಳ್ತಾರೆ ಹಾಕೋಬೇಡ, ನಿನ್ನ ಇದಕ್ಕಲ್ಲ, ನಿನ್ನ ಹೈಟಿಗಲ್ಲ, ನಿನ್ನ ಸೈಜಿಗಲ್ಲ ಅಂತೆಲ್ಲ ಹೇಳಿದ್ರೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಸೈಜಿಗೆ ಅದಿತ್ತು ಅಂದರೆ ತೊಗೊಂಡು ಹಾಕೊಳ್ಳಿ, ಖುಷಿಯಾಗಿರಿ ಅಷ್ಟೇ. ನಾನು ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ, ಸಣ್ಣಕ್ಕಿರೋ ಒಂದು ಡ್ರೆಸ್ ಹಾಕಿರ್ತಾರೆ, ಅವಾಗ ಬ್ಯೂಟಿಫುಲ್ ಆಗಿದೆ ಅಂತಾರೆ. ಅದೇ ಡ್ರೆಸ್ನ ಸ್ವಲ್ಪ ಹೆಲ್ದಿಯಾಗಿರೋರು ಹಾಕೊಂಡ್ಬಿಟ್ರೆ ಅವಳಿಗೆ ಯಾಕೆ ಬೇಕಿತ್ತು ಡ್ರೆಸ್ಸು ಅಂತ ಹೇಳ್ತಾರೆ. ನಂಗೆ ಗೊತ್ತು, ನಮ್ಮ ಜನನೇ ಹಾಗೆ, ನಮ್ಮ ಜನ ಹೆಂಗಿದ್ರು ಸಹಿಸ್ಕೊಳ್ಳಲ್ಲ, ಅದೆಲ್ಲ ಬಿಡಿ. ನಿಮಗೆ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.